ಮರಣ ಮಳೆಯಿಂದಾಗಿ ರೈತರ ಬದುಕು ನೀರು ಪಾಲಾಗಿವೆ. ಕನಸುಗಳು ನುಚ್ಚು ನೂರಾಗಿದೆ. ಮನುಷ್ಯರ ಜೊತೆಗೆ ಪ್ರಾಣಿಗಳು ಸಿಡಿಲಿಗೆ ಸುಟ್ಟು ಕರಕಲಾಗಿವೆ. ಕಣ್ಣೆದುರೇ ವಾಟರ್ ಪಾರ್ಕ್ ಗೋಡೆ ಕುಸಿದು ಜನ ವಿಲವಿಲ ಅಂತ ಒದ್ದಾಡುವಂತಾಗಿದೆ. ಅಲ್ಲೊಂದು ಕಡೆ 70 ಮನೆಗಳ ಮೇಲ್ಛಾವಣಿಯೇ ಹಾರಿ ಹೋಗಿವೆ. ಕರ್ನಾಟಕದಲ್ಲಿ ಮಳೆ ಸೃಷ್ಟಿಸಿದ ಕಂಟಕ ಏನೇನು ಅನ್ನೋದನ್ನ ನೀವೇ ನೋಡಿ. ಸಮುದ್ರದಲ್ಲಿ ಅಲೆಗಳು ಹೆಚ್ಚಾಗಿರುವುದರಿಂದ ಯಾರೂ ಕೂಡ ಸಮುದ್ರದಲ್ಲಿ ಇಳಿಯಬಾರದಾಗಿ ಸೂಚಿಸಿದ್ದಾರೆ. ಕರ್ನಾಟಕದಲ್ಲಿ ಮರಣ ಮಳೆ, ಬಿರುಗಾಳಿ ಸಹಿತ ರಣದಾಳಿ. 10 ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್, 21 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್. ಕುಸಿದ ಗೋಡೆಗಳು, ಮರಗಳು, ಸಿಡಿಲಿಗೆ ಬಲಿಯಾದ ಪ್ರಾಣಿಗಳು. ಮಳೆ, ಮರಣ ಮಳೆ, ಸಾವನ್ನೇ ಸೃಷ್ಟಿಸ್ತಿರೋ ಸೈತಾನ ಮಳೆ. ಬರೀ ಮಳೆ ಬಂದಿದ್ರೆ ಇಷ್ಟೊಂದು ಸಮಸ್ಯೆ ಎದುರಾಗ್ತಾ ಇರಲಿಲ್ವೇನೋ. ಆದರೆ ಕರ್ನಾಟಕದಲ್ಲಿ ಬರೀ ಮಳೆ ಮಾತ್ರ ಸುರಿತಾ ಇಲ್ಲ, ಬಿರುಗಾಳಿ ಸಹಿತ ಮಳೆ ಸುರಿತಿದೆ. ಮಳೆಯ ಹೊಡೆತವೇ ಒಂದು ಥರದ ಸಂಕಷ್ಟ ಸೃಷ್ಟಿಸಿದ್ರೆ, ಬಿರುಗಾಳಿ ಸಹಿತ ಮಳೆ ಸಾವು ನೋವುಗಳನ್ನೇ ಸೃಷ್ಟಿ ಮಾಡ್ತಿದೆ. ಕರ್ನಾಟಕದಲ್ಲಿ ಕೇಡುಗಾಲದ ಆತಂಕವನ್ನ ತಂದೊಡ್ತಿದೆ. ಅಕಾಲಿಕ ಮಳೆಯಿಂದ ಸೃಷ್ಟಿಯಾದ ಅವಾಂತರಗಳು, ಅನಾಹುತಗಳು ಒಂದೆರಡಲ್ಲ. ಮರಗಳು ಬಿದ್ದಿವೆ, ಎಲ್ಲೆಂದರಲ್ಲಿ ಮರಗಳು ಬಿದ್ದಿವೆ. ಗೋಡೆಗಳು ಕುಸಿದು ಬಿದ್ದಿವೆ. ಕುಸಿದ ಗೋಡೆಗಳು ಅದೆಷ್ಟೋ ಜನರನ್ನ ವಿಲವಿಲ ಅಂತ ಒದ್ದಾಡುವಂತೆ ಮಾಡಿವೆ. ಬಿರು ಬೇಸಿಗೆಯಲ್ಲಿ ರಣ ಬಿಸಿಲಿಗೆ ತತ್ತರಿಸಿದ ಜನ ಮಳೆಯಿಂದ ಇಳಿ ತಂಪಾಗಬಹುದು ಅಂತ ಅಂದುಕೊಂಡಿದ್ರು. ಆದರೆ ಬಿರುಗಾಳಿ ಸಹಿತ ಮಳೆಯ ಹೊಡೆತಕ್ಕೆ ಜನ ತತ್ತರಿಸಿ ಹೋಗಿದ್ದಾರೆ, ಅಕ್ಷರಶಃ ಕಂಗಾಲಾಗಿದ್ದಾರೆ. ಬೀದರ್ ವಾಟರ್ ಪಾರ್ಕ್ ಗೋಡೆ ಕುಸಿತ, 10 ಗಾಯ. ನೋಡಿ, ಈ ವಿಡಿಯೋನ ಸರಿಯಾಗಿ ನೋಡಿ. ಮೊಬೈಲ್ನಲ್ಲಿ ಸರಿಯಾಗಿರುವ ಈ ಕರಾಳ ದೃಶ್ಯ ಎಂಥವರ ಎದೆಯಲ್ಲೂ ನಡುಕ ಹುಟ್ಟಿಸುತ್ತದೆ. ಬೀದರ್ ತಾಲೂಕಿನ ಅಣದೂರವಾಡಿ ಬಳಿಯ ಮಾಂಜ್ರಾ ವಾಟರ್ ಪಾರ್ಕ್ನಲ್ಲಿ ಘಟಿಸಿದ ಈ ದುರಂತ ಪೂರ್ವ ಮುಂಗಾರು ಮಳೆಯ ಭೀಕರತೆಗೆ ಸಾಕ್ಷಿಯಾಗಿದೆ. ಧಾರಾಕಾರ ಮಳೆ ಹಾಗೂ ಬಿರುಗಾಳಿಗೆ ಬೃಹತ್ ಗೋಡೆಯೊಂದು ಏಕಾಏಕಿ ಕುಸಿದು ಬಿದ್ದಿದೆ. ಅಲ್ಲೇ ಇದ್ದ 10ಕ್ಕೂ ಹೆಚ್ಚು ಮಂದಿಗೆ ಗಂಭೀರ ಗಾಯಗಳಾಗಿದೆ. ವಾಟರ್ ಪಾರ್ಕ್ ದುರಂತದಿಂದಾಗಿ ಅಲ್ಲಿದ್ದ ಜಯಶ್ರೀ, ನೀಲಮ್ಮ, ಶಿವಲೀಲಾ ಹಾಗೂ ಮುಗ್ಧ ಮಕ್ಕಳಾದ ಆರಾಧ್ಯ, ಶ್ರದ್ಧಾ, ಶ್ರೇಯಸ್ ಸೇರಿ 10ಕ್ಕೂ ಹೆಚ್ಚು ಜನರಿಗೆ ಗಾಯಗಳಾಗಿವೆ. ಕುಸಿದ ಗೋಡೆಯ ಅಡಿಯಲ್ಲಿ ಸಿಲುಕಿದ ಮಹಿಳೆಯರ ಕಾಲುಗಳು ಮುರಿದಿವೆ. ತಲೆಗೆ ಭಾರಿ ಪೆಟ್ಟು ಬಿದ್ದಿದೆ. ಹೊಟ್ಟೆ ಮತ್ತು ಕೈ ಭಾಗಕ್ಕೆ ಆದ ಗಾಯಗಳು ಬಿರುಗಾಳಿಯ ರೌದ್ರಾವತಾರವನ್ನ ಸಾರಿ ಸಾರಿ ಹೇಳುತ್ತದೆ. ಅಲ್ಲಿ ನಿನ್ನ ಪಾರ್ಕ್ ಇದ್ರಿ, ಅಲ್ಲಿ ಮಾಂಜ್ರಾ ಪಾರ್ಕ್ದಾಗ ನಮ್ಮ ಲೇಡೀಸ್ ಎಲ್ಲ ಹೋಗಿದ್ರು. ಅಲ್ಲಿ ಏನಾಗ್ಯದ ಅಂದ್ರೆ ಗಾಳಿ ಬಂದಿದಂತ. ಬಟ್ ಏನದಂದ್ರೆ ಒಳಗೆ ಹೋಗಿ ರೂಮ್ದಾಗ ಕುಂತಾರಿ ಬಟ್ಟೆ ಚೇಂಜ್ ಮಾಡೋಕ್ಕೆಲ್ಲ ವಾಟ್ರ್ ಇದು ಮಾಡಿರ್ಬಾರ್ದು. ಗಾಳಿ ಜೋರಾಗಿ ಬಂದದ, ಗಾಡಿನೇ ಬಿದ್ದು ಸರ್ ಅದು. ಮರಣ ಮಳೆ ಬೀದರ್ನಲ್ಲಿ ಸೃಷ್ಟಿಸಿದ ಅವಾಂತರ ಸಣ್ಣ ಮಟ್ಟದಲ್ಲ, ಹಲವೆಡೆ ಮರಗಳನ್ನೇ ನೆಲಕ್ಕುರುಳಿಸಿ ಬಿಟ್ಟಿದೆ. ಇಲ್ಲಿ ನೋಡಿ, ಪೆಟ್ಟಿ ಅಂಗಡಿ ಪಕ್ಕದಲ್ಲಿ ಬೃಹತ್ ಬೇವಿನ ಮರ ಹೇಗೆ ಉರುಳಿ ಬಿದ್ದಿದೆ ನೋಡಿ. ಇದೇ ಥರ ಬೀದರ್ನ ಹಲವು ಭಾಗಗಳಲ್ಲಿ ಮರಗಳು ನೆಲಕ್ಕುರುಳಿದ್ದು ಮಳೆಯ ಹೊಡೆತ ಎಷ್ಟಿದೆ ಅನ್ನೋದನ್ನ ಸಾರಿ ಸಾರಿ ಹೇಳ್ತಿವೆ. ಟ್ಯಾಂಕಿ ಮ್ಯಾಟ್, ವಾಟರ್ ಟ್ಯಾಂಕಿ ಮ್ಯಾಟ್.
हत्तल सर इकर ಕುಸಿದ ಮನೆಯ ಮೇಲ್ಛಾವಣಿ, ಟಿವಿ, ಫ್ಯಾನ್, ಕಂಪ್ಯೂಟರ್ ಛಿದ್ರ. ಇನ್ನು ಬೀದರ್ನ ಹಲವು ಭಾಗಗಳಲ್ಲಿ ಮೇಲ್ಛಾವಣಿ ಕುಸಿದು ಬಿದ್ದಿವೆ. ಇದರಿಂದಾಗಿ ಮನೆಯೊಳಗಿದ್ದ ವಸ್ತುಗಳೆಲ್ಲ ಛಿದ್ರ ಆಗಿವೆ. ಇಲ್ಲಿ ನೋಡಿ, ಬಿರುಗಾಳಿ ಸಹಿತ ಮಳೆಯ ಹೊಡೆತಕ್ಕೆ ಮನೆಯ ಬಾಗಿಲೇ ಛಿದ್ರವಾಗಿದೆ. ಗೋಡೆಗಳು ಕುಸಿದು ಬಿದ್ದಿದ್ರಿಂದ ಮನೆಯಲ್ಲಿದ್ದ ಫ್ಯಾನು, ಕಂಪ್ಯೂಟರ್, ಮಾನಿಟರ್ ಎಲ್ಲವೂ ಪೀಸ್ ಆಗಿವೆ. ಮನೆ ಸಾಮಾನುಗಳೆಲ್ಲ ಚಿಲ್ಲಾಪಿಲ್ಲಿಯಾಗಿವೆ. ಇಂಥ ದೃಶ್ಯಗಳು ಬೀದರ್ನಲ್ಲಿ ಸಾಕಷ್ಟಾಗಿವೆ. ಈ ಗಾಳಿ ಧೂಳಿ ತೋಲ್ ಮಳೆ ಬಂದು ಎಲ್ಲ ಹಾರೋಗ್ಯಾವ. ನಾವೆಲ್ಲ ಮನೆ ಕಟ್ಟಿ ಎಲ್ಲ ತಗಡ ಹಾಕಿದೆವು, ಲೋನ್ ತೆಗೆದು. ಮತ್ತು ಹಿಂಗೆಲ್ಲ ಒಂದು ತಗಡ ಉಳ್ದಿಲ್ಲ. ಟಿ ವಿ ಒಡೆದೋಗ್ಯದ, ಫ್ಯಾನ್ ಒಡೆದೋಗ್ಯಾವ, ಕಂಪ್ಯೂಟರ್ ಒಡೆದೋಗ್ಯದ. ನಾವು ಈಗ ಗರೀಬರು ಇದ್ದೇವೆ, ಎಲ್ಲ ಒಂದು ಸಾಮಾನು ಉಳ್ದಿಲ್ಲ ಮನ್ಯಾಗ. ಇಲ್ಲಿ ನೋಡಿ, ಬೀದರ್ನ ಹೈವೇನಲ್ಲಿ ಕಬ್ಬಿಣದ ನಾಮಫಲಕವೇ ಕುಸಿದು ಬಿದ್ದಿದೆ. ಕಾರುಗಳು, ಬಸ್ಗಳು ಓಡಾಡ್ತಾ ಇರೋ ಟೈಮಲ್ಲೇ ಇಂಥದ್ದೊಂದು ಬೃಹತ್ ನಾಮಫಲಕ ಕುಸಿದು ಬಿದ್ದಿದ್ದು ಜನ ಬೆಚ್ಚಿ ಬಿದ್ದಿದ್ದಾರೆ. ಇದೇ ಥರದ ನಾಮಫಲಕಗಳು ಬೀದರ್ನ ಹಲವು ಪ್ರದೇಶಗಳಲ್ಲಿ ಕುಸಿದು ಬಿದ್ದಿರೋದು ಕಾಮನ್ ಆಗಿಬಿಟ್ಟಿವೆ. ಅಷ್ಟರ ಮಟ್ಟಿಗೆ ಮಳೆ ದಾಂಗುಡಿ ಇಟ್ಟಿದೆ. ಇಲ್ಲಿ ನೋಡಿ, ಬೀದರ್ನಲ್ಲಿ ಬಿರುಗಾಳಿ ಸಹಿತ ಮಳೆಯ ಭೀಕರತೆ ಅದೆಷ್ಟಿತ್ತು ಅಂತ ನೀವೇ ನೋಡಿ. ಬೃಹತ್ ಮರಗಳೇ ಬುಡಮೇಲಾಗೋ ಮಟ್ಟಕ್ಕೆ, ಬೃಹತ್ ಕಟ್ಟಡಗಳ ಗೋಡೆಗಳೇ ನೆಲಕ್ಕುರುಳೋ ಥರ ಪವರ್ಫುಲ್ ಆದ ಬಿರುಗಾಳಿ ಬೀದರ್ ಜಿಲ್ಲೆಯಾದ್ಯಂತ ದೊಡ್ಡ ಅವಾಂತರವನ್ನೇ ಸೃಷ್ಟಿಸಿಬಿಟ್ಟಿದೆ. ಬಿರುಗಾಳಿ ಸಹಿತ ಮಳೆಯಿಂದಾಗಿ ಬೀದರ್ನ ಜನ ಅಕ್ಷರಶಃ ಕಂಗಾಲಾಗಿದ್ದಾರೆ, ಕಣ್ಣೀರು ಹಾಕ್ತಿದ್ದಾರೆ. ಮನೆ ಹೊರಗೂ ನೀರು, ಮನೆಯೊಳಗೂ ನೀರು, ಇಡೀ ಬದುಕೆ ನೀರು ಪಾಲಾಗಿದೆ. ಹಲವೆಡೆ ವಿದ್ಯುತ್ ಕಂಬಗಳು ನೆಲಕ್ಕುರುಳಿವೆ. ಮನೆಗಳ ಮೇಲೂ ಕಂಬಗಳು ಬಿದ್ದಿವೆ. ಊರಿನ ಸರ್ಕಲ್ನಲ್ಲಿರೋ ಪ್ರತಿಮೆಗಳ ಮೇಲೂ ಕರೆಂಟ್ ಕಂಬ ಕುಸಿದು ಬಿದ್ದಿರೋದನ್ನು ನೋಡಿದರೆ ನಿಜಕ್ಕೂ ಜೀವ ಝಲ್ಲನ್ನಿಸುತ್ತೆ. ಇಂಥ ಬೃಹತ್ ಕಂಬಗಳು, ಮರಗಳು, ಕಟ್ಟಡಗಳನ್ನು ನೆಲಕ್ಕುರುಳಿಸುವಂತಹ ರಾಕ್ಷಸ ಮಳೆ ಹಿಂದೆಂದೂ ಬಂದಿಲ್ಲ. ಈಗ ಇಂಥ ರಾಕ್ಷಸ ಮಳೆ ಕಾಡ್ತಿದೆ ಅಂದರೆ ನಿಜಕ್ಕೂ ಇದು ವಿನಾಶಕಾಲ ಇರಬೇಕು ಅಂತ ಜನ ಆತಂಕಗೊಂಡಿದ್ದಾರೆ. ಮೈಸೂರಿನಲ್ಲೂ ಮಳೆಯ ಹೊಡೆತ, ಇಟ್ಟಿಗೆ ಕಾರ್ಖಾನೆ ಮೇಲ್ಛಾವಣಿ ಛಿದ್ರ. ಇನ್ನು ವರುಣನ ಆರ್ಭಟ ಕೇವಲ ಉತ್ತರ ಕರ್ನಾಟಕಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಸಾಂಸ್ಕೃತಿಕ ನಗರಿ ಮೈಸೂರು ಜಿಲ್ಲೆ ಹೆಚರಿಕೋಟೆ ತಾಲೂಕಿನ ಯರಹಳ್ಳಿಯಲ್ಲೂ ದಾಂಗುಡಿ ಇಟ್ಟಿದೆ. ಬಿರುಗಾಳಿ ಸಹಿತ ಮಳೆಯ ಆರ್ಭಟಕ್ಕೆ ಕಟ್ಟೆ ಮನಗನಹಳ್ಳಿ ಗ್ರಾಮದ ಸಿದ್ದಪ್ಪಾಜಿ ಅನ್ನೋರಿಗೆ ಸೇರಿದ ಇಟ್ಟಿಗೆ ಗೂಡಿನ ಕಾರ್ಖಾನೆಯ ಮೇಲ್ಛಾವಣಿ ಕಾಗದದಂತೆ ಹಾರಿ ಹೋಗಿದೆ. ಇದರಿಂದಾಗಿ ಲಕ್ಷಾಂತರ ರೂಪಾಯಿ ಮೌಲ್ಯದ ನಷ್ಟ ಉಂಟಾಗಿದೆ. ಇನ್ನು ಬಾಗಲಕೋಟೆಯಲ್ಲೂ ಭಾರೀ ಮಳೆ ಸುರಿದಿದ್ದು ಹಲಕುರ್ಕಿ ಗ್ರಾಮದಲ್ಲಿ ಬರೋಬ್ಬರಿ 15ಕ್ಕೂ ಹೆಚ್ಚು ವಿದ್ಯುತ್ ಕಂಬಗಳು ಮುರಿದು ಧರೆಗುರುಳಿವೆ. ಬೃಹತ್ ಟ್ರಾನ್ಸ್ಫಾರ್ಮರ್ಗಳು ನೆಲಕ್ಕುರುಳಿದ್ದು ದೊಡ್ಡ ಅವಾಂತರವನ್ನ ಸೃಷ್ಟಿಸಿದೆ ರಣಮಳೆ. ಕಲಬುರಗಿಯಲ್ಲಿ 3200 ಬಾಳೆಗಿಡ ನಾಶ. ಇನ್ನು ಕಲಬುರಗಿ ಜಿಲ್ಲೆಯಲ್ಲೂ ಭಾರೀ ಬಿರುಗಾಳಿ ಸಹಿತ ರಣಮಳೆಯಾಗಿದೆ. ಇದರಿಂದಾಗಿ ಅನ್ನದಾತನ ಬದುಕು ಬೀದಿಗೆ ಬಿದ್ದಿದೆ. ಚಿಂಚೋಳಿ ತಾಲೂಕಿನ ದೇಗಲಮಡಿ ಗ್ರಾಮದಲ್ಲಿ ಮಳೆಯಿಂದಾಗಿ ಬಾಳೆ ಬೆಳೆ ಸಂಪೂರ್ಣವಾಗಿ ನೆಲಕಚ್ಚಿದೆ. ರೈತ ಸೋಮಶೇಖರ್ ಅನ್ನೋರ ಜಮೀನಲ್ಲಿ ಬೆಳೆದಿದ್ದ ಬರೋಬ್ಬರಿ 3200 ಬಾಳೆ ಗಿಡಗಳು ಬಿರುಗಾಳಿಯ ರಭಸಕ್ಕೆ ಸಿಲುಕಿ ಮುರಿದು ಬಿದ್ದಿವೆ. ಕಟಾವಿಗೆ ಬಂದಿದ್ದ ಫಸಲು ಕಣ್ಣೆದುರೇ ಮಣ್ಣು ಪಾಲಾಗ್ತಾ ಇರೋದನ್ನ ನೋಡಿ ಕಂಗಾಲಾಗಿದ್ದಾನೆ ರೈತ. ಇನ್ನು ಗದಗ ನಗರದ ಗಂಗಿಮಡಿ ಬಡಾವಣೆಯಲ್ಲೂ ಕಳೆದ 2 ದಿನಗಳ ಹಿಂದೆ ಭಯಂಕರವಾದ ಮಳೆ ಸುರಿದಿತ್ತು. ಆ ಮಳೆಯ ಅವಾಂತರದಿಂದ ಜನ ಇನ್ನೂ ಹೊರಗೆ ಬಂದಿಲ್ಲ. ಯಾಕಂದ್ರೆ ಅವತ್ತು ರಾತ್ರೋರಾತ್ರಿ ಅಪ್ಪಳಿಸಿದ ಬಿರುಗಾಳಿ ಸಹಿತ ಮಹಾ ಮಳೆಗೆ ಬಡವರ ಬದುಕು ಅಕ್ಷರಶಃ ಛಿದ್ರವಾಗಿತ್ತು. ಮಳೆಯ ಭೀಕರತೆ ಎಷ್ಟಿತ್ತೆಂದ್ರೆ ಬರೋಬ್ಬರಿ 70ಕ್ಕೂ ಹೆಚ್ಚು ಮನೆಗಳ ಕಬ್ಬಿಣದ ಮೇಲ್ಛಾವಣಿಗಳು ಕಾಗದದ ರೀತಿ ಗಾಳಿಯಲ್ಲಿ ಹಾರಿ ಹೋಗಿದ್ವು. ಇನ್ನು ಬಿರುಗಾಳಿ ಸಹಿತ ಮಳೆಯ ಹೊಡೆತಕ್ಕೆ ಬೆಚ್ಚಿ ಬಿದ್ದ ಜನ ಪ್ರಾಣ ಉಳಿಸಿಕೊಳ್ಳಲು ಮನೆ ಬಿಟ್ಟು ಹೊರಗೆ ಓಡಿ ಬಂದಿದ್ರು. ಮನೆಯಲ್ಲಿದ್ದ ದಿನಸಿ ವಸ್ತುಗಳು, ಬಟ್ಟೆ ಬರೆಗಳು, ಟಿವಿ, ಫ್ರಿಡ್ಜ್ ಸೇರಿದಂತೆ ಮನೆಯಲ್ಲಿದ್ದ ಪ್ರತಿಯೊಂದು ವಸ್ತುಗಳು ನೀರು ಪಾಲಾಗಿದ್ದವು. 70ಕ್ಕೂ ಅಧಿಕ ಕುಟುಂಬಗಳು ದಿಕ್ಕು ಕಾಣದೆ ಕಣ್ಣೀರಿಡುತ್ತಿದ್ದು ಸೂರಿಲ್ಲದೆ ಪರದಾಡುತ್ತಿವೆ.
ಮಳೆ ಗಾಳಿ ಎಲ್ಲ ಚಲೋ ಆತ್ರಿ ಅದು. ನಾವು ಎತ್ತಾಗ ಹೋಗ್ಬೇಕು ಅನ್ನೋದು ನಮ್ಗೆ ಗೊತ್ತಾಗಲಿಲ್ಲ. ಹೊಳ್ಳಿ ನಾವು ಅಲ್ಲಿ ಹೋಗಿ ಅಲ್ಲಿ ಒಂದು ಇದ್ರಂತಕ್ಕೆ ನಿಂತೀವ್ರಿ. ಅಲ್ಲಿ ನಿಂತಿದ್ದು ನಾವು ಯಾವ ಕಡೆ ನಾವು ಕದ ತೆಗೆದ್ರು ನಮ್ಗೆ ಯಾವ ಗಾಳಿನೂ ನಮ್ಗೆ ಹೊರಗೆ ಹೋಗಿ ಕೊಡಲಿಲ್ಲ ರೀ. ಅದು ಏನು ನಮ್ಗೆ ಎತ್ತಾಗ ನಮ್ಗೆ ತಿಳಿಲಿಲ್ಲ. ಯಾರು ಒದರಿದ್ರು ಆವತ್ತನೇ ನಮ್ಗೆ ಕೇಳಲಿಲ್ಲ ರೀ. ಅದು ಯಾಕೆ ಇದ್ರಿ ಇದು ಏನು ಮಾಡೋಣ, ಎರಡು ಹುಡ್ರೂ ಹೋಗ್ಯವು, ನಾವು ಹೋಗ್ಬಿಟ್ರಾತಂತ ಅನ್ಕೊಂಡು ಸುಮ್ಮನೆ ನಿಂತೀವ್ರಿ. ಅಲ್ಲೇ ನಿಂತು ದಾವಣಗೆರೆಯಲ್ಲಿ 365 ಹೆಕ್ಟೇರ್ ಭತ್ತ ನಾಶ. ಇನ್ನು ದಾವಣಗೆರೆ ಜಿಲ್ಲೆಯಲ್ಲಿ ಅಕಾಲಿಕ ಮಳೆಯಿಂದ ರೈತರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ ಭತ್ತ, ಅಡಿಕೆ, ಬಾಳೆ, ಪಪ್ಪಾಯ ಬೆಳೆಗಳಿಗೆ ಭಾರೀ ಹಾನಿಯಾಗಿದೆ. ಅಂದಾಜು 365.15 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದ ಭತ್ತ ಸಂಪೂರ್ಣ ನಾಶವಾಗಿದೆ. ಇನ್ನು 24.44 ಹೆಕ್ಟೇರ್ ಅಡಿಕೆ ತೋಟ, 3.71 ಹೆಕ್ಟೇರ್ ಬಾಳೆ ತೋಟ ಹಾನಿಗೊಳಗಾಗಿದೆ. ಗಾಳಿ ಮಳೆಗೆ ತತ್ತರಿಸಿರುವ 18 ಮನೆಗಳು ಭಾಗಶಃ ಕುಸಿದು ಬಿದ್ದಿವೆ. ಅನ್ನದಾತರು ರಕ್ತ ಬಸಿದು ಬೆಳೆದ ಬೆಳೆ ಕಣ್ಣೆದುರೇ ಮಣ್ಣಾಗುತ್ತಿರುವುದು ಜನರನ್ನ ಶೋಕಸಾಗರದಲ್ಲಿ ಮುಳುಗಿಸಿದೆ. ಇನ್ನು ಬೆಳಗಾವಿ ಜಿಲ್ಲೆಯಲ್ಲೂ ಬಿಟ್ಟು ಬಿಡದೆ ಸುರಿದ ಮಳೆಗೆ ಅಕ್ಷರಶಃ ಜನ ತತ್ತರಿಸಿದ್ದಾರೆ. ಬೈಲಹೊಂಗಲ ಮತ್ತು ಮುನವಳ್ಳಿ ಸಂಪರ್ಕಿಸುವ ಸೇತುವೆ ಸಂಪೂರ್ಣ ಜಲಾವೃತವಾಗಿದೆ. ಹೊಸೂರು ಗ್ರಾಮದ ಹೊರವಲಯದಲ್ಲಿ ಹಳ್ಳ ಉಕ್ಕಿ ಹರಿಯುತ್ತಿದ್ದು, ಹಳ್ಳಕ್ಕೆ ನಿರ್ಮಿಸಿದ್ದ ತಾತ್ಕಾಲಿಕ ಸೇತುವೆ ನೀರಿನ ರಭಸಕ್ಕೆ ಕೊಚ್ಚಿ ಹೋಗಿದೆ. ಇದರಿಂದಾಗಿ ರಸ್ತೆ ಸಂಪರ್ಕ ಸಂಪೂರ್ಣ ಕಡಿತಗೊಂಡು ಜನ ಪರದಾಡುವಂತಾಗಿದೆ. ಶಾಲಾ ಕಾಲೇಜುಗಳಿಗೆ ಹೋಗುವ ವಿದ್ಯಾರ್ಥಿಗಳು, ರೋಗಿಗಳು ತೀವ್ರ ಸಂಕಷ್ಟ ಎದುರಿಸುತ್ತಿದ್ದಾರೆ. ಝಲ್ ಅನ್ಸತ್ತೆ. ಮಳೆಯ ಹೊಡೆತದ ಭೀಕರ ದೃಶ್ಯಗಳನ್ನು ನೋಡ್ತಾ ಇದ್ರೆ ನಿಜಕ್ಕೂ ಎದೆ ಝಲ್ ಅನ್ಸತ್ತೆ. ಮರಗಳು, ತಗಡಿನ ಶೀಟ್ಗಳು ತರಗೆಲೆಯಂತೆ ಹಾರಿ ಹೋಗಿವೆ. ಬುಡ ಸಮೇತ ಹೊರಬಂದ ಮರಗಳು ರೋಡಲ್ಲಿ ಅಡ್ಡಾದಿಡ್ಡಿ ಬಿದ್ದುಬಿಟ್ಟಿವೆ. ಇನ್ನು ಜನರ ಪರಿಸ್ಥಿತಿಯಂತೂ ಹೇಳೋದೇ ಬೇಡ. ನರಕ, ಅಕ್ಷರಶಃ ನರಕ. ಬೀದರ್ನಲ್ಲಿ ರವರವ ನರಕ ಸೃಷ್ಟಿಸಿದ ಮಳೆರಾಯ ಮನೆಗಳನ್ನೇ ನೆಲಸಮಗೊಳಿಸಿದ್ದಾನೆ. ಬಡವರ ಮನೆಗಳು ತರಗೆಲೆಯಾಗಿ ಹೋಗಿವೆ. ಆದರೆ ಇದು ಬರೀ ಬೀದರ್ಗೆ ಮಾತ್ರ ಸೀಮಿತವಾಗಿಲ್ಲ. ಕರ್ನಾಟಕದ ಹಲವು ಭಾಗಗಳಲ್ಲಿ ಇಂಥದ್ದೇ ಅವಾಂತರಗಳು ಸೃಷ್ಟಿಯಾಗಿವೆ. ರಣವೇಗದ ಬಿರುಗಾಳಿಗೆ, ಕಡುಕೋಪದ ಸಿಡಿಲಾಘಾತಕ್ಕೆ ಜನರ ಬದುಕೆ ತತ್ತರಿಸಿ ಹೋಗಿದೆ. ಇತ್ತ ಹಾವೇರಿ ಜಿಲ್ಲೆಯ ಸಮಣೂರಲ್ಲಿ ಬಾಳೆ ಗಿಡ ನಾಶ ಮಾಡಿದೆ ರಣಮಳೆ. ಕಡಕೋಳ ಗ್ರಾಮದಲ್ಲಿ ಸುರಿದ ಪೂರ್ವ ಮುಂಗಾರು ಮಳೆಯಿಂದಾಗಿ 10 ಎಕರೆ ತೋಟದಲ್ಲಿ ಬೆಳೆದಿದ್ದ ಬಾಳೆ ನಾಶವಾಗಿದೆ. ಇದರಿಂದಾಗಿ ಲಕ್ಷಾಂತರ ರೂಪಾಯಿ ನಷ್ಟವಾಗಿದೆ. ಇತ್ತ ದಾವಣಗೆರೆ ಜಿಲ್ಲೆಯ ಚನ್ನಗಿರಿಯಲ್ಲಿ ಅವಾಂತರಗಳ ಸರಮಾಲೆಗೆ ಸೃಷ್ಟಿಯಾಗಿದೆ. ಚನ್ನಗಿರಿಯಲ್ಲಿ ಭಾರೀ ಮಳೆಗೆ ಚರಂಡಿ ಮತ್ತು ರಾಜಕಾಲುವೆಗಳು ಛಿದ್ರಗೊಂಡಿವೆ. ಮೇಲ್ಸೇತುವೆ ಗೋಡೆ ಕುಸಿತಗೊಂಡಿದ್ದು ವಿನಾಶಕ್ಕಾಗಿ ಕಾಯ್ತಿರೋ ಥರ ಆಗಿದೆ. ಇಷ್ಟೆಲ್ಲ ಇದೇ ದಾವಣಗೆರೆಯ ಮಲ್ಲನಹಳ್ಳಿಯಲ್ಲಿ ನೀರು ಉಕ್ಕಿ ಹರಿದು ಮನೆಗಳ ಒಳಗೆ ನೀರು ನುಗ್ಗಿದೆ. ಮನೆಯಲ್ಲಿದ್ದ ವಸ್ತುಗಳು, ಟಿವಿ, ಬೆಲೆ ಬಾಳುವ ಪೀಠೋಪಕರಣಗಳು, ದವಸ ಧಾನ್ಯ ನಾಶವಾಗಿದೆ. ರಾತ್ರಿ ಇಡೀ ನಿದ್ದೆ ಬಿಟ್ಟ ಜನ ಬಕೆಟ್ಗಳಲ್ಲಿ ನೀರನ್ನು ಹೊರಹಾಕಲು ಹರಸಾಹಸ ಪಟ್ಟಿದ್ದಾರೆ. ಚಿತ್ರದುರ್ಗದಲ್ಲಿ ಧರೆಗುರುಳಿದ 15 ವಿದ್ಯುತ್ ಕಂಬಗಳು. ಇನ್ನು ಚಿತ್ರದುರ್ಗದ ಬೊಮ್ಮಯ್ಯನಹಟ್ಟಿ ಗ್ರಾಮದಲ್ಲಿ ಬಿರುಗಾಳಿ ಮಳೆಯ ತಾಂಡವ ಭೀಕರವಾಗಿತ್ತು. ಬರೋಬ್ಬರಿ 15ಕ್ಕೂ ಹೆಚ್ಚು ವಿದ್ಯುತ್ ಕಂಬಗಳು ಮುರಿದು ಬಿದ್ದಿದ್ದವು. ಇಡೀ ಊರು ಕತ್ತಲಲ್ಲಿ ಮುಳುಗಿ ಹೋಗಿತ್ತು. ಬಿರುಗಾಳಿಯ ಆರ್ಭಟಕ್ಕೆ 10ಕ್ಕೂ ಹೆಚ್ಚು ಮನೆಗಳ ಶೀಟ್ಗಳು ಹಾರಿ ಹೋಗಿದ್ವು. ಬೃಹತ್ ಮರಗಳು ಬೇರು ಸಹಿತ ಕಿತ್ತು ಬಿದ್ದಿದ್ದವು. ಮೊಣಕಾಲುದ್ದ ನೀರಲ್ಲಿ ಸ್ಕಿಡ್ ಆಗಿ ಬಿದ್ದ ಬೈಕ್ಗಳು. ಇನ್ನು ಚಿತ್ರದುರ್ಗ ನಗರದಲ್ಲಿ ಮಳೆಯಿಂದಾಗಿ ರಸ್ತೆಗಳೆಲ್ಲ ಸಂಪೂರ್ಣ ಜಲಾವೃತವಾಗಿದ್ವು. ಮೊಣಕಾಲುದ್ದ ನೀರಲ್ಲೇ ದ್ವಿಚಕ್ರ ವಾಹನ ಸವಾರರು ತಮ್ಮ ಗಾಡಿಗಳನ್ನು ಓಡಿಸ್ತಾ ಇದ್ರು. ಈ ವೇಳೆ ಮಳೆಯ ನೀರಲ್ಲಿ ಗುಂಡಿಗಳು ಕಾಣದೆ ಹಲವಾರು ಬೈಕ್ಗಳು ಸ್ಕಿಡ್ ಆಗಿ ಬಿದ್ದಿದ್ವು. ಇಲ್ಲಿ ರಸ್ತೆಗೆ ಉರುಳಿದ್ದ ಬೃಹತ್ ಮರ. ಇನ್ನು ಚಿಕ್ಕೋಡಿ ತಾಲೂಕಿನಲ್ಲಿ ಬಿರುಗಾಳಿ ಸಹಿತ ಮಳೆಯ ಆರ್ಭಟಕ್ಕೆ ಪ್ರಕೃತಿಗೆ ನಡುಗಿದೆ. ಚಿಕ್ಕೋಡಿಯ ಬೆಳಕೂಡ ಮತ್ತು ದೋಣವಾಡ ಸಂಪರ್ಕಿಸುವ ಮುಖ್ಯ ರಸ್ತೆಯ ಮೇಲೆ ಬೃಹತ್ ಮರಗಳು ಬೇರು ಸಹಿತ ಕಿತ್ತು ಬಿದ್ದಿದ್ದವು. ಮರಗಳು ಉರುಳಿ ಬಿದ್ದ ಪರಿಣಾಮ ರಸ್ತೆ ಸಂಚಾರ ಅಸ್ತವ್ಯಸ್ತ ಆಗಿತ್ತು. ಸಾವು ನೋವುಗಳನ್ನು ಸೃಷ್ಟಿಸಿದ ಮರಣಮಳೆ. ಇನ್ನು ಈ ರಣಮಳೆ
ಬಿರುಗಾಳಿ ಜೊತೆಗೆ ಸಿಡಿಲನ್ನು ಹೊತ್ತು ತಂದಿದೆ. ಇದರಿಂದಾಗಿ ಸಾಕಷ್ಟು ಹಾನಿಯಾಗಿದೆ. ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ತಾಲೂಕಿನ ಮಲೆಕುಂಬಳೂರು ಗ್ರಾಮದಲ್ಲಿ ಸಿಡಿಲಿನ ಭಯಾನಕ ಸದ್ದಿಗೆ ವ್ಯಕ್ತಿಯೊಬ್ಬರು ಪ್ರಾಣ ಬಿಟ್ಟಿದ್ದಾರೆ. 55 ವರ್ಷದ ಶಿಕ್ಷಕ ನಾಗರಾಜಪ್ಪ ಅವರಿಗೆ ಸಿಡಿಲಿನ ಶಬ್ದದಿಂದಾಗಿ ತೀವ್ರ ಹೃದಯಾಘಾತವಾಗಿದೆ. 21 ಜಿಲ್ಲೆಗಳಲ್ಲಿ ಅಲರ್ಟ್. ಇನ್ನು ರಾಜ್ಯದಲ್ಲಿ ಮಳೆರಾಯ ಸೃಷ್ಟಿಸ್ತಾ ಇರುವ ಅವಾಂತರ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಬಿರುಗಾಳಿ ಜೊತೆಗೆ ಸಿಡಿಲನ್ನು ಹೊತ್ತು ತರ್ತಾ ಇರೋ ವರುಣಾಸುರ ವಿನಾಶವನ್ನೇ ಹೊದ್ದುಕೊಂಡು ಬರ್ತಿದ್ದಾನೆ. ಈಗಾಗಲೇ ಹಲವೆಡೆ ಕಟ್ಟಡಗಳನ್ನೇ ಧರೆಗುರುಳಿಸಿ ಮರಗಿಡಗಳನ್ನು ಬುಡುಮೇಲಾಗಿಸಿ ರಣಕೇಕೆ ಹಾಕ್ತಿರೋ ಮಳೆರಾಯ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಜೋರಾಗಿ ಅಬ್ಬರಿಸೋ ಆತಂಕವೂ ಇದೆ. 10 ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಇದ್ದು 21 ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಇದೆ. ಹೀಗಾಗಿ ಮುಂದಿನ 24 ಗಂಟೆಗಳಲ್ಲಿ ಇನ್ನೂ ಏನೇನಾಗುತ್ತೋ ಅನ್ನೋದು ಆತಂಕವನ್ನು ಸೃಷ್ಟಿ ಮಾಡ್ತಿದೆ.